ಒಂದ್ 2 ದಿವಸದಿಂದ ಹೇಳ್ಬೇಕು ಅಂತಂದ್ರೆ ನಾನು ಇನ್ಸ್ಟಾಗ್ರಾಮ್ ನ ಓಪನ್ ಮಾಡಿದ್ರೆ ಸಾಕು, ನಮ್ ಮೋದಿಜಿ ಇಟಾಲಿಗೆ ಹೋಗಿದ್ದು ಒಂದೇ ನ್ಯೂಸ್ ಗುರು. ಪಾಪ ಯಾವ್ದೋ ಒಂದು ಬಿಸ್ನೆಸ್ ಡೀಲ್ ನ ಮಾತಾಡೋದಕ್ಕೆ ಅನ್ಬಿಟ್ಟು ಮೆಲೋನಿ ಮೇಡಮ್ ನ ಮೀಟ್ ಮಾಡಿ ಮೆಲೋಡಿ ಚಾಕ್ಲೇಟ್ ನ ತಗೊಂಡೋಗಿದ್ದಾರೆ. ಇವಾಗ ಯಾವ್ದೇ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರು ಹ್ಯಾಶ್ಟ್ಯಾಗ್ ಮೆಲೋಡಿ ಅನ್ನೋದು ಟ್ರೆಂಡಿಂಗ್ ಆಗ್ತಿದೆ ಒಂದ್ 2 ದಿವಸದಿಂದ. ಮೋದಿಜಿ ಮೆಲೋನಿ ಮೇಡಮ್ ನ ಮೀಟ್ ಮಾಡಿ ಮೆಲೋಡಿ ಚಾಕ್ಲೇಟ್ ಕೊಟ್ಟಿದ್ದು ಈ ವಿರೋಧ ಪಕ್ಷದವರು ಮತ್ತೆ ಪೇಡ್ ಪಿ ಆರ್ ಗಳು ಸೋಷಿಯಲ್ ಮೀಡಿಯಾದಲ್ಲಿ ಹೆವಿ ಟಾರ್ಚರ್ ಕೊಡ್ತಾರ ಗುರು. ಇನ್ಸ್ಟಾಗ್ರಾಮ್ ನ ಸ್ಕ್ರೋಲ್ ಮಾಡಿದ್ರೆ ಸಾಕು, ಮೆಲೋನಿ ಮೇಡಮ್ ಸ್ವಯಂ ಹೇಳ್ಬೇಕು ಅಂತಂದ್ರೆ ಮೋದಿಜಿನ ವೆಲ್ಕಮ್ ಮಾಡಿದ್ದಾರೆ ಅಂತ ಒಂದೇ ನ್ಯೂಸ್. ಪಾಪ ಮೆಲೋನಿ ಮೇಡಮ್ ಹೇಳ್ಬೇಕು ಅಂತಂದ್ರೆ ಮೋದಿಜಿ ಅವರು ನಮ್ಮ ಊರಿಗೆ ಬಂದಿದ್ದಾರೆ ಅನ್ಬಿಟ್ಟು ಅಲ್ಲಿರುವಂತ ಸೈಟ್ ಸೀನ್ಸ್ ನ ತೋರಿಸ್ತಿದ್ರೆ ಅವ್ರಿಗೆ ಗೊತ್ತಿಲ್ದರ ಪ್ರೀ ವೆಡ್ಡಿಂಗ್ ಶೂಟ್ ಬೇರೆ ಮಾಡ್ಬಿಟ್ಟಿದ್ದಾರೆ. ಆದ್ರೆ ಬಿಗ್ ಟ್ವಿಸ್ಟ್ ಏನ್ ಗೊತ್ತಾ, ಮೋದಿ ಸರ್ ಮೆಲೋನಿ ಮೇಡಮ್ ಗೆ ಮೆಲೋಡಿ ಗಿಫ್ಟ್ ನ ಕೊಟ್ಟಿದ್ದಾರೆ. ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ಪಿ ಆರ್ ಗಳು ದೊಡ್ಡದ ಕ್ರೇಜ್ ನ ಕ್ರಿಯೇಟ್ ಮಾಡಿದ್ದಾರೆ. ಮೆಲೋನಿ ಪ್ಲಸ್ ಮೆಲೋಡಿ ಒಂದು ಅನ್ಲಿಮಿಟೆಡ್ ಕಾಂಬೋ ಅನ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಚಾಕ್ಲೇಟ್ ಮೇಲೆ ಮೀಮ್ಸ್ ನ ಮಾಡ್ತಿದ್ದಾರೆ. ಆ ಒಂದು ಸೆಲ್ಫಿ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದಂಗೆನೆ ನಮ್ ಪಬ್ಲಿಕ್ ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಅವರಿಬ್ರು ಪೊಲಿಟಿಷಿಯನ್ಸ್ ಅಲ್ಲ, ಬಾಲಿವುಡ್ ಕಪಲ್ ವ್ಯೂ ಬರ್ತಿದೆ ಅಂತ ಹೇಳ್ತಿದ್ದಾರೆ. ಬಟ್ ಹೇಳ್ಬೇಕು ಅಂತಂದ್ರೆ ಅವ್ರು ಟ್ವಿಟ್ ಕೂಡ ಮಾಡಿದ್ದಾರೆ, ಇಂಡಿಯಾ ಮತ್ತೆ ಇಟಾಲಿ ಬಂದು ಒಂದು ಫ್ರೆಂಡ್ಶಿಪ್ ಬಾಂಡಿಂಗ್ ಇರೋದು ಅನ್ಬಿಟ್ಟು. ಆದ್ರೆ ನೀವುಗಳು ಅಪಾರ್ಥ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಇದ್ರ ಬಗ್ಗೆ ನಿಮ್ಗೆ ಏನ್ ಅನಿಸ್ತಿದೆ? ಹ್ಯಾಶ್ಟ್ಯಾಗ್ ಮೆಲೋಡಿ ಫ್ರೆಂಡ್ಶಿಪ್ ಕ್ಯೂಟ್ ಆಗಿದ್ಯಾ? ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ಅಲ್ಲಿ ಬರೆಯೋ ಮೂಲಕ ಫಾಲೋ ಮಾಡಿ. ಏನಕ್ಕಂತಂದ್ರೆ ನೀವು ಮಾಡುವಂತ ಪ್ರತಿಯೊಂದು ಸಪೋರ್ಟ್ ಇನ್ನಷ್ಟು ವಿಡಿಯೋಸ್ ನ ಮಾಡೋದಕ್ಕೆ ನನ್ಗೊಂದು ಮೋಟಿವೇಟ್. ಫಾಲೋ ಮಾಡಿದ್ರ ಡನ್.